ನಿನ್ನ ಕೃಪೆಯಿಂದ ಚೆನ್ನಾಗಿದ್ದೀನಮ್ಮ. ನೀನು ಚೆನ್ನಾಗಿರ್ಬೇಕೆಂಬುದೇ ನಮ್ಮ ಆಸೆಯಮ್ಮ. ನಾನು ಎಷ್ಟು ಮರಿಬೇಕಂತ ಪ್ರಯತ್ನ ಪಟ್ಟು ನಿಮ್ಮ ಮೇಲಿನ ಪ್ರೀತಿ ವಿಶ್ವಾಸ ಉಕ್ಕಿ ಉಕ್ಕಿ ಬರ್ತಾ ಇದೆ ಮಂಜು, ಉಕ್ಕಿ ಉಕ್ಕಿ ಬರ್ತಾ ಇದೆ. ಭಾರತಿ, ನಿನ್ನ ಬಾಯಿಂದ ಇನ್ನೊಮ್ಮೆ ಇಂಥ ಮಾತು ಬರ್ಕೊಡೋದು ಬಂದಿದೆಯಾದರೆ ತಾಯಿಯ ಮಗನನ್ನು ಕಾಮದೃಷ್ಟಿಯಿಂದ ನೋಡಿದಂತಾಗುತ್ತದೆ. ಎಷ್ಟಾದರೂ ನಾನು ನಿನ್ನ ಮಗ ತಾಯಿ ಮಗ. ಮಂಜು, ಈ ನನ್ನ ಪ್ರೀತಿ ತ್ಯಾಗದ ಮುಂದೆ ನಾನು ಏನಂತ ಹೇಳಬೇಕು? ನಾನೇನು ಅಂತ ತ್ಯಾಗ ಉಪಕಾರ ಮಾಡಿರುವೆ? ಈಗಂತ ಹೇಳಿ ನಾನು ನೀವು ಇಬ್ರು ಪ್ರೀತಿ ಮಾಡಿದ್ಮೇಲೆ ಮದುವೆ ಕೂಡ ಆಯ್ತು. ಪ್ರಥಮ ದಿನ ನೀವು ಯುದ್ಧಕ್ಕೆ ಹೋದ್ರಿ. ಆದ್ರೆ ಯುದ್ಧದಲ್ಲಿ ನೀವು ಸತ್ರೆ ಅಂತ ಸುದ್ದಿ ಬಂದ್ಮೇಲೆ ನನ್ನ ಜೀವನವೇ ಬದಲಾಗ್ಬಿಟ್ಟಿತ್ತು. ಯಾವ ದಿನ ಯಾವ ಗಳಿಗೆಯಲ್ಲೂ ನಾವು ಬಿಟ್ಟು ಹೋಗಿದ್ರು. ಮರಳಿ ಅದೇ ದಿನ ಅದೇ ಹೊತ್ತಲ್ಲಿ ಮತ್ತೆ ಬಂದಿದ್ರು. ಆಗ ನಾನು ರವಿಯೊಂದಿಗೆ ಮದುವೆ ಆಗಿದ್ದೆ. ನಿಜ ವಿಷಯ ಗೊತ್ತಾದ್ರೆ ನಮ್ಮಿಬ್ಬರ ಬಾಳು ಎಲ್ಲಿ ಹಾಳಾಗುತ್ತೋ ಅಂತ ವಿಷಯವನ್ನು ನೀವು ನುಂಗಿ ನನ್ನ ಕಣ್ಣೆದುರಿಗೆ ಮಗ ಅಂತ ಹೇಳಿದ್ರು. ಇಷ್ಟೆಲ್ಲ ಆದ್ರೂ ಈ ನಿಮ್ಮ ತ್ಯಾಗ ಉಪಕಾರದ ಮುಂದೆ ನಾನು ಬದುಕಿರ್ಬೇಕಾ ಹೇಳಿ? ಬದುಕಬೇಕಮ್ಮ, ನೀನು ಬದುಕಬೇಕು. ಯಾಕಂದ್ರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಅದು ಎಷ್ಟು ಆಸೆ ಪಟ್ಟಿ ಕಟ್ಟಿದನೋ ಏನೋ. ಅವತ್ತು ನಾನು ನಿನ್ನ ಮಗನೆಂದು ಹೇಳಿದರೆ, ನಿನ್ನ ಗಂಡನಾಗಿ ನಾನು ನಿನ್ನ ಗಂಡನೆಂದು ಹೇಳಿದರೆ ಅಲ್ಲಿ ರವಿಯ ಬಾಳ ಹಾಳಾಗುತ್ತಿತ್ತು. ಅದಕ್ಕೋಸ್ಕರ ಮಗನೆಂದು ಸುಳ್ಳೆಂಬ ವಿಷ ಕುಡಿದೆ. ಅದರ ನಂದು ನನಗೇ ಇರಲಿ. ನನ್ನ ಭಾರತಿ ಚಂದಾಗಿದ್ರೆ ಸಾಕು. ನಾನ್ ಚೆನ್ನಾಗಿರ್ಬೇಕೆಂಬ ಆಸೆ ನಿಮ್ಗಿದ್ರೆ ನೀವು ಒಂದ್ಸಲದ ಮನೆಗೆ ಬಂದು ನನ್ನ ಕೈಯಾರೆ ಮಾಡಿದ ಅಡಿಗೆನ ಊಟ ಮಾಡ್ಕೊಂಡು ಹೋಗ್ತೀರಾ? ದೇವರ ಅಂತ ಪರಿಸ್ಥಿತಿ ತಂದರೆ ಖಂಡಿತ ನಿಮ್ಮ ಮನೆಗೆ ಬರುವೆ. ಹೊಟ್ಟೆಯಿಂದ ಹುಟ್ಟಿದ ಮಗನೆಂದು ತಿಳಿದು ಹೊರಗಡೆ ನಿಲ್ಲಿಸಿ ಎಲ್ಲರ ಹೊಟ್ಟೆ ಕೊಟ್ಟರೆ ಸಾಕು. ನಿಮ್ಮ ಹೆಸರು ಹೇಳಿ ಊಟ ಮಾಡಿ ಯಾವ್ದಾದ್ರು ಗುಡಿ ಗುಂಡಾರದಲ್ಲೋ ಕಣ್ ತುಂಬ ನಿದ್ದೆ ಮಾಡ್ತೀನಿ ತಾಯಿ. ಮಂಜು, ನೀವು ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು. ನಿಮಗಾಗಿ ನಮ್ಮ ಮನೆಯ ಬಾಗಿಲು ಶಾಶ್ವತ ತೆಗ್ದೇ ಇರುತ್ತೆ. ನೋಡಿ, ಈಗ ಎಲ್ಲಿ ಹೋಗ್ತಾ ಇದ್ದೀರಾ? ನಾನೀಗ ಬಹುದೂರ ಹೊರಟಿದ್ದೇನೆ. ಯಾರ ಕೈಗೂ ಸಿಗಲಾರದಂತ ಸ್ಥಳಕ್ಕೆ ಹೊರಟಿದ್ದೇನೆ ಭಾರತಿ. ನೀವು ಎಲ್ಲಿ ಹೋಗೋದಿಲ್ಲ ಅಂತ ಆ ರೀತಿ ವಿಚಾರ ಮಾಡೋದಕ್ಕೂ ಹೋಗ್ಬೇಡಿ. ನೀವೆಲ್ಲಿ ಹೋಗ್ಬಾರ್ದು, ಇಲ್ಲೇ ಇರ್ತೀನಿ ಅಂತ ನನ್ನ ಮಾತು ಕೊಡಿ ಮಂಜು, ಮಾತು ಮಾತು ಕೊಟ್ಟು ವಚನವಿಟ್ಟರೂ ನಮ್ಮ ಹಣೆ ಬರ ಬದಲಾಯಿಸಿಕೊಳ್ಳೋದಕ್ಕೆ ಆಗುದಿಲ್ಲ ಭಾರತಿ. ಸರಿ, ಬರ್ತೀನಿ ಭಾರತಿ. ಮಾತು ಕೊಡಬಹುದು, ಆಣೆ ಇಡಬಹುದು, ವಚನ ನೀಡಬಹುದು. ಆದ್ರೆ ನಮ್ಮ ಹಣೆ ಬರಹದಲ್ಲಿ ಏನು ಬರೆದಿರ್ತಾನೋ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮಂಜು, ಯಾರಿಂದಲೂ ಸಾಧ್ಯವಿಲ್ಲ. ಹಾಲಿಗೆ ಆಸೆ ಪಟ್ಟು ತುಪ್ಪವನ್ನು ಕಳ್ಕೊಂಡಂತಾಯ್ತು ನನ್ನ ಜೀವನ.
ಮಾತುಗಳಿಂದ ನನ್ನ ಹೃದಯಕ್ಕೆ ಮತ್ತೊಂದು ರೋಗ ತಂದುಕೊಂಡೆನಲ್ಲ. ಮೊದಲನೆಯ ಗಂಡ ಬದುಕಿದ್ದಾನೆ. ಭಾರತಿ ನನ್ನನ್ನು ಪ್ರೀತಿಯಿಂದ ಕಾಣಬಹುದೇ? ಒಂದೇ ಹೂವಿಗೆ ದುಂಬಿ ಎರಡಾದರೆ ಛೇ ಛೇ ವಿಚಾರ ಮಾಡಲೇಬೇಕು. ನಾನು ಭಾರತಿಗೋಸ್ಕರ ಎಷ್ಟೊಂದು ಕನಸು ಕಂಡಿದೆ. ನಿಲ್ಲು ಭಾರತಿ, ನನ್ನ ಪಾದ ಮುಟ್ಟಬೇಡ. ನನ್ನ ಪಾದ ಮುಟ್ಟುವ ಮುಂಚೆ ನನ್ನ ಆತ್ಮದಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ನೀನು ಸತ್ಯವಾಗಿ ಬಿಚ್ಚುರುಗಳಿಂದ ಉತ್ತರ ಹೇಳಬೇಕು. ಹೇಳಿರಲಿ, ಅದ್ಯಾವ ನಿಮ್ಮ ಆತ್ಮದಲ್ಲಿ ಕಾಡುವ ಪ್ರಶ್ನೆ? ಭಾರತಿ, ನಿನ್ನ ಮೊದಲನೆಯ ಗಂಡ ಮಂಜು ಬದುಕಿದ್ದಾನೋ ಸತ್ತಿದ್ದಾನೋ? ರವಿ, ಮಂಜು ಸತ್ರು ಅಂತ ನಾನು ಮೊದಲಿಗೆ ಮದುವೆ ಆದೆ. ಮದುವೆ ಆದ ಪ್ರಥಮ ರಾತ್ರಿ ಮಂಜು ಮರಳಿ ಬಂದು. ಸುಳ್ಳು ಹೇಳ್ತಾ ಇದೆಯಾ? ಮಂಜು ಸತ್ತೇ ಇಲ್ಲ. ಅವನಿಗೆ ಮೋಸ ಮಾಡಿ ನನ್ನ ಕೈಯಿಂದ ತಾಳಿ ಕಟ್ಟಿಸಿಕೊಂಡಿ. ಸತ್ತವರು ಮರಳಿ ಬರೋದಂತೆ. ಮರಳಿ ಬಂದರು ಮಂಜು ನೀ ನನ್ನ ಗಂಡಂತ ನೀನೇಕೆ ಹೇಳಲಿಲ್ಲ? ನನಗೇಕೆ ಮೋಸ ಮಾಡಿದೆ ಭಾರತಿ? ನಾನು ನಿಮಗೆ ಮೋಸ ಮಾಡಿಲ್ಲ ರವಿ, ನಾನು ನಿಮಗೆ ಮೋಸ ಮಾಡಿಲ್ಲ. ಆ ವಿಧಿ ನಾನು ಮೋಸ ಮಾಡಿದೆ. ನೋಡಿ, ಮಂಜಿನಿಂದ ಸತ್ರು ಅಂತ ಕರೆದು ನಾನು ನಿಮ್ಮೊಂದಿಗೆ ಮದುವೆ ಆದೆ. ಮದುವೆ ಆದ ಮರದಿನ ಮಂಜು ಮರಳಿ ಬಂದರು. ಆಗ ನಿಜ ವಿಷಯ ಏನು ಅಂತ ನಿಮಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಬಳಿಯಿಂದ ನಾನು ನಿಮ್ಗೆ ಹೇಳಲಿಲ್ಲ. ಆದರೆ ಮಂಜು ನೀವು ಮೊನ್ನೆ ನನಗೆ ತಾಯಿ ಅಂತ ಕರೆದ್ರೂ ಸಹಿಸ್ಕೊಂಡು. ಯಾಕೊತ್ತ ಮದುವೆಗಿಂತ ಮುಂಚೆ ನೀವು ನನಗೆ ಇದನ್ನ ಹೇಳಿದ್ರಿ, ಹೇಳಿದ ವಿಷಯದಲ್ಲಿ ನಾನು ಮಾನಸಿಕವಾಗಿ ಸೋತು ಹೋಗಿದ್ದೀನಿ ಅಂತ. ಅದಕ್ಕೆ ನಿಜ ವಿಷಯ ಗೊತ್ತಾದ್ರೆ ನೀವು ಖಂಡಿತ ಬದುಕುದಿಲ್ಲ ಅಂತ ನಾನು ಈ ವಿಷಯ ನಿಮ್ಮನ್ನು ಹೇಳಿಲ್ಲ. ಅಂದಾಗ
ಇಷ್ಟವಿಲ್ಲದಿದ್ದರೆ ಹೆಂಡತಿಯನ್ನು ತಾಯಿ ಎಂದು ಕರೆಯಬೇಕಾದ್ರೆ ಎಷ್ಟು ದೊಡ್ಡ ಪವಿತ್ರವಾದ ಗುಣವಿರಬೇಕು ಅವನಲ್ಲಿ. ಅಂತವನ ಹೆಂಡತಿಗೆ ನಾನು ತಾಳಿ ಕಟ್ಟಿದರೆ ಮಂಜು ಮಾನಸಿಕವಾಗಿ ನೋವು ಪಡೆಯಬಹುದು. ಕೊಲೆ ನೋವಿಗಿಂತ ನೊಂದಿಸಿ ನೋಯಿಸುವರು ಮಹಾಪಾಪ. ಅಂತವರಿಗೆ ನಾನು ಮೋಸ ಮಾಡಲಾರೆ. ಅದಕ್ಕೆ ಮುಂದೆ ಏನ್ ಮಾಡ್ಬೇಕಂತ ವಿಚಾರ ಮಾಡಿದ್ದೀರಿ ನೀವು? ವಿಚಾರಿಸುವುದರಲ್ಲಿದೆ ದೇವರ ಕೃಪೆಯಿಂದ ನಾನಂದು ಕ್ಯಾನ್ಸರ್ ರೋಗದಿಂದ ಪಾರಾದೆ. ನನ್ನ ಜೊತೆಗಾರತಿಯಾಗಲು ನಾನು ಹೆಣ್ಣು ಪಡೆದುಕೊಂಡು ಬಂದಿಲ್ಲ ಅಂತ ತಿಳ್ಕೊತೀನಿ. ಇನ್ನೊಬ್ಬರಿಗೆ ನೋವು ಮಾಡುವಂತೆ ಕೆಲಸ ಮಾಡಲು ನನ್ನ ಮನಸ್ಸೊಪ್ಪದು. ನಾನೊಂದು ಮಾತು ಕೇಳ್ತೀನಿ, ನಡೆಸ್ಬಿಡ್ತೀಯ ಮಾಡತಿ? ನೀವು ನನ್ನ ಗಂಡ, ನನ್ನ ಬಾಳಿನ ದೇವರು. ನಿಮ್ಮ ಮಾತು ನಾನು ನಡೆಸ್ಕೊಡ್ತೀನ? ಖಂಡಿತವಾಗಿ ನಡೆಸ್ಕೊಡ್ತೀನಿ. ಭಾರತಿ, ನಾನು ನೀವು ನೀನು ಪುನಃ ಮಂಜುವಿನ ಹೆಂಡತಿಯಾಗಬೇಕು. ರವಿ, ಏನ್ ಹೇಳ್ತಾ ಇದ್ದೀರಾ ನೀವು? ನೋಡಿ ರವಿ, ಹಾಲು ಮೊಸರಾಗ್ಬೋದು, ಆದ್ರೆ ಮೊಸರು ಯಾವ ಕಾಲಕ್ಕೂ ಹಾಲಾಗಲಾರದು ಮಂಜು. ಭಾರತಿ, ಬೇವಿನ ಮರ ಕೈಯಾದರೂ ಕೈಯಾದ ರೋಗಕ್ಕೆ ನೀನು ಔಷಧಿಯಾಗಿ ಉಪಯೋಗವಾಗುತ್ತದೆ. ಆ ಕೈಯಾದ ಮಂಜುವಿನ ಬದುಕಿಗೆ ನೀನು ಔಷಧಿಯಾಗಿ ಹೋಗಬೇಕು. ಬೇಡ, ಮಂಜು ಹೇಗಿದ್ರು ಇದು ನನಗೆ ಸತ್ರು ಅಂತ ನಾನು ಅವ್ರನ್ನ ಮರ್ತು ಬಿಡ್ತೀನಿ. ನಾನೇ ಖಂಡಿತ ನೀವು ಇರೋದಿಲ್ಲ. ದಯವಿಟ್ಟು ಇಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿ. ನಿನಗೆ ಅರ್ಥವಾಗಲಾರದು ಭಾರತಿ. ಮೊದಲು ನಾನು ಹೇಳಿದಷ್ಟು ಕೇಳು. ಇವತ್ತೇ ಹೊಸ ಬಟ್ಟೆ ತೊಟ್ಟು ಹೂವು ಮುಡಿದು ನನ್ನ ಜೊತೆಗೆ ನಡಿ. ಮಂಜುವಿಗೆ ನೀನು ಒಪ್ಪಿದರೆ ನಾನೇ ನಿನ್ನ ಮಗನಾಗ್ತೀನಿ. ಹೌದು ಭಾರತಿ, ತ್ಯಾಗ ಮಾಡಿದವರಿಗೆ ತ್ಯಾಗ ಮಾಡಲೇಬೇಕು. ಈ ತ್ಯಾಗದಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಲು ಸಿದ್ಧ. ಬೇಡ, ದಯವಿಟ್ಟು ಇಲ್ಲಿ ಮಾತಾಡಕ್ಕೆ ಹೋಗ್ಬೇಡಿ. ನಾನಿಂದ ನೀವು ಖಂಡಿತ ಬದುಕೋದಿಲ್ಲ. ನೋಡಿ, ನೀವೇ ನನ್ನ ಪತಿ, ನಾನು ನಿಮ್ಮ ಸತಿ. ಭಾರತಿ, ಸಮಯ ವ್ಯರ್ಥ ಮಾಡಬೇಡ. ಮೊದಲು ನಾನು ಹೇಳಿದಷ್ಟು ಕೇಳು. ಭಾರತಿ, ಆಯ್ತು ರವಿ, ನೀವೆಲ್ಲಿ ಮುಟ್ಟಿಸ್ಬೇಕಂತಿದ್ರು ಅಲ್ಲೇ ಕರ್ಕೊಂಡು ಹೋಗಿ. ಆದ್ರೆ ನೀವು ಹೇಳಿದ ಗುರಿ ನಾನು ಮುಟ್ಟುದಿಲ್ಲ ಎಂಬ ಆತ್ಮವಿಶ್ವಾಸ ನನಗಿದೆ. ಆದ್ರೂ ಕೂಡ ಇಂಥ ನಿರ್ಧಾರ ಕರ್ಕೊಂಡು ಹೋಗ್ಬೇಡಿ.